ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6 ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಕೆಆರ್ಎಸ್ ಡ್ಯಾಂ ಪರಿಶೀಲನೆ ಬಳಿಕ ಸುಮಲತಾ ಗುಡುಗಿದ ಹೇಗೆ? ಡ್ಯಾಂ ಬಳಿ ಸ್ಫೋಟಕ ಪತ್ತೆಯಾಗಿದ್ದರ ಬಗ್ಗೆ ಸಂಸದೆ ಹೇಳಿದ್ದೇನು? ಸಂಧಾನ ಆಗಿದ್ದು ದೋಸ್ತಿಗೆ, ವಂಚನೆಗಲ್ಲ ಅಂತ ಉಮಾಪತಿ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ನೋಡೋಣ. ಕೆಆರ್ಎಸ್ ಡ್ಯಾಂ ಪರಿಶೀಲನೆ ಬಳಿಕ ಸುಮಲತಾ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದು ಹೇಗೆ? ಅಕ್ರಮ ಗಣಿಗಾರಿಕೆ ನಡೀತಿಲ್ಲ ಎಂದವರಿಗೆ ಸುಮಲತಾ ಟಕ್ಕರ್ ಕೊಟ್ಟ ಪರಿ ಹೇಗಿತ್ತು? ಕೆಲ ದಿನಗಳ ಹಿಂದೆ ಸ್ಫೋಟಕ ಪತ್ತೆಯಾಗಿದ್ದರ ಬಗ್ಗೆ ಸುಮಲತಾ ಹೇಳಿದ್ದೇನು? ನೋಡೋಣ ಸುಮಲತಾ ಸಂಗ್ರಾಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಆರ್ಎಸ್‌ನಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಂತರ ಮಾತನಾಡಿದ ಮಂಡ್ಯ ಸಂಸದೆ ಸುಮಲತಾ, ಡ್ಯಾಂನಲ್ಲಿ ಸಣ್ಣ ಪುಟ್ಟ ಬಿರುಕು ಕಾಣಿಸಿಕೊಂಡಿದ್ದರಿಂದ 67 ಕೋಟಿ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಮಾಡಿದ್ದಾರೆ ಅಂತ ಹೇಳಿದರು. ಅಧಿಕಾರಿಗಳು ಉತ್ತಮ ಕೆಲಸ ಮಾಡಿದ್ದಾರೆ, ಒಳ್ಳೆಯದು. ನನ್ನ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸುಮಲತಾ ಹೇಳಿದರು. ಮಹಾರಾಜ್ಯರ ತ್ಯಾಗದಿಂದ 10,000 ಜನರನ್ನ ಬಳಸಿಕೊಂಡು ಅಣೆಕಟ್ಟು ನಿರ್ಮಾಣಗೊಂಡಿದೆ. ಇಂತಹ ಆಸ್ತಿಯನ್ನ ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಂತ ಸುಮಲತಾ ಹೇಳಿದರು. ಕೆಆರ್ಎಸ್ ಡ್ಯಾಂನಲ್ಲಿ ಸದ್ಯಕ್ಕೆ ಯಾವುದೇ ಸಮಸ್ಯೆವಿಲ್ಲವೆಂದು ತಾತ್ಸಾರ ಮಾಡುವಂತಿಲ್ಲ. ಒಂದು ವೇಳೆ ಸಮಸ್ಯೆಯಾದರೆ ಹೊಣೆ ಹೊರುವವರು ಯಾರು ಅಂತ ಸುಮಲತಾ ಹೇಳಿದರು. ಮತ್ತೆ ನಾವು ಇಂತಹ ಜಲಾಶಯ ನಿರ್ಮಿಸಲು ಸಾಧ್ಯವೇ? ಅಪಾಯ ಆಗುವ ಮುನ್ನ ಎಚ್ಚೆತ್ತುಕೊಳ್ಳುವುದು ಜವಾಬ್ದಾರಿ. ನಾವೆಲ್ಲರೂ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಅಪಾಯ ನಿಶ್ಚಿತ ಅಂತ ಸುಮಲತಾ ಎಚ್ಚರಿಸಿದರು. ಕೆಆರ್ಎಸ್ ಡ್ಯಾಂನಿಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧಿಸಬೇಕಾಗಿದೆ ಅಂತ ಸುಮಲತಾ ಒತ್ತಾಯಿಸಿದರು. ಕೆಆರ್ಎಸ್ ಡ್ಯಾಂ ವಿಚಾರದಲ್ಲಿ ಟಾಸ್ಕ್ ಫೋರ್ಸ್ ರಚಿಸುವಂತೆ ಮಂಡ್ಯ ಡಿಸಿಗೆ ಸೂಚಿಸಿದ್ದೇನೆ ಅಂತ ಸಂಸದೆ ಸುಮಲತಾ ಹೇಳಿದ್ರು. 3 ತಿಂಗಳ ಹಿಂದೆ ಹೇಳಿದರೂ ಈವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಎಲ್ಲಾ ವಿಭಾಗದ ಅಧಿಕಾರಿಗಳನ್ನು ಒಗ್ಗೂಡಿಸಿ ಟಾಸ್ಕ್ ಫೋರ್ಸ್ ಸಭೆ ರಚಿಸಲು ಹೇಳಿದ್ದೇನೆ. ಇಂದಿನ ಸಭೆಯಲ್ಲಿ ಪ್ರಶ್ನೆಗಳಿಗೆ ಅಧಿಕಾರಿಗಳಿಂದ ಸೂಕ್ತ ಉತ್ತರ ಬಂದಿಲ್ಲ ಅಂತ ಸಂಸದೆ ಸುಮಲತಾ ಹೇಳಿದ್ರು. ನನ್ನ ಹೇಳಿಕೆಗೆ ಬೇರೆ ಬೇರೆ ಅರ್ಥ ಕಲ್ಪಿಸುತ್ತಿರುವುದು ಯಾಕೆ ಅಂತ ಸಂಸದೆ ಸುಮಲತಾ ಗುಡುಗಿದ್ರು. ಕನ್ನಂಬಾಡಿ ಕಟ್ಟಿಯಲ್ಲಿ ಬಿರುಕು ಬಿಟ್ಟಿದ್ದಕ್ಕೆ ದುರಸ್ತಿ ಮಾಡಿದ್ದಾರೆ, ಆದರೆ ನಮ್ಮಲ್ಲಿ ಬರೀ ದುರಾಲೋಚನೆಯೇ ತುಂಬಿದೆ ಅನ್ನೋ ಮೂಲಕ ಕೆಆರ್ಎಸ್ ಅಣೆಕಟ್ಟೆ ಬಗ್ಗೆ ಹಲವರು ಪ್ರತಿಕ್ರಿಯೆಗೆ ಸುಮಲತಾ ಬೇಸರ ವ್ಯಕ್ತಪಡಿಸಿದ್ರು. ಕೆಆರ್ಎಸ್ ಜಲಾಶಯ ಬಿರುಕು ಬಿಟ್ಟಿರುವ ಬಗ್ಗೆ ಮಾತನಾಡಿದ ಸಂಸದೆ ಸುಮಲತಾ, ಡ್ಯಾಂ ಬಗ್ಗೆ ನನಗೆ ಕಾಳಜಿ ಮಾತ್ರವಲ್ಲ, ನನ್ನ ಬಳಿ ಇಷ್ಟು ಫೈಲ್ ಇದೆ ಅಂತ ಹೇಳಿದ್ರು. ಇಂಜಿನಿಯರ್, ನಿವೃತ್ತ ಅಧಿಕಾರಿಗಳು, ಸಮಿತಿಗಳು ನೀಡಿರುವ ವರದಿ ಇದೆ. ಜೊತೆಗೆ ಸ್ಥಳೀಯರ ಮಾತುಗಳು ಕೂಡ ಇದೆ. ಹಳ್ಳಿಗಳಿಗೆ ಹೋಗಿ ಅವರ ಅನುಭವ ಕೇಳಿದ್ರೆ ನಿಜಾಂಶ ಗೊತ್ತಾಗುತ್ತೆ ಅಂತ ಸುಮಲತಾ ಹೇಳಿದ್ರು. ಕೆಆರ್ಎಸ್ ಡ್ಯಾಂ ಪರಿಶೀಲನೆ ನಡೆಸಿದ ಸಂಸದೆ ಸುಮಲತಾ ಬಳಿಕ ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆಗೈದ್ರು. ಕಾವೇರಿ ನೀರಾವರಿ ನಿಗಮದ ಪಾತ್ರ ಏನು ಅಂತ ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು, ಕಾವೇರಿ ನದಿ ಪಾತ್ರದ ಉಸ್ತುವಾರಿ ನಾವು ಅಂತ ಅಧಿಕಾರಿಗಳು ಹೇಳಿದ್ರು. 4 ಅಣೆಕಟ್ಟಿನಿಂದ ನೀರು ರೈತರಿಗೆ ತಲುಪಿಸುವುದು, ನಾಲೆ ಉಸ್ತುವಾರಿ ಸೇರಿದಂತೆ ಡ್ಯಾಂಗೆ ಸಂಬಂಧಿಸಿದ ಕೆಲಸ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು. ಇನ್ನು ಡ್ಯಾಂ ಸುರಕ್ಷತೆ ವಿಚಾರವಾಗಿ ನಿಮ್ಮ ಪಾತ್ರ ಏನು ಅಂತ ಸುಮಲತಾ ಕೇಳಿದಕ್ಕೆ, ನಾವೇ ಸುರಕ್ಷತೆಯ ಜವಾಬ್ದಾರಿ ಹೊತ್ತಿದ್ದೇವೆ ಅಂತ ಅಧಿಕಾರಿಗಳು ಹೇಳಿದ್ರು. ಕೆಆರ್ಎಸ್ ಸುತ್ತಮುತ್ತ ಅಕ್ರಮ ಗಣಿಗಾರಿಕೆ ಅಥವಾ ಕ್ವಾರಿ ಬ್ಲಾಸ್ಟ್ ವಿಚಾರ ಯಾವಾಗಲಾದರೂ ಚರ್ಚೆಯಾಗಿದೆಯಾ ಅಂತ ಸುಮಲತಾ ಕೇಳಿದಕ್ಕೆ, 2018ರಲ್ಲಿ ಕೆಆರ್ಎಸ್ ಡ್ಯಾಂ ಸುತ್ತಮುತ್ತ ಸ್ಫೋಟವಾಗಿತ್ತು ಅಂತ ಅಧಿಕಾರಿಗಳು ಹೇಳಿದ್ರು. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಸಮಿತಿ ಡಿಸಿಗೆ ವರದಿ ನೀಡುತ್ತಾರೆ. ವಿಶೇಷ ಅಧ್ಯಯನಕ್ಕಾಗಿ ವಿಜ್ಞಾನಿಗಳು ಸಹ ಆಗಮಿಸುತ್ತಾರೆ. ಆದರೆ ಆ ಬಳಿಕ ರೈತರು ಅವರನ್ನ ಅಡ್ಡ ಹಾಕ್ತಾರೆ. ಹೀಗಾಗಿ ಏನೂ ಆಗಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಕೆಆರ್ಎಸ್ ಡ್ಯಾಂಗೆ ಅಪಾಯ ಇರುವ ಬಗ್ಗೆ ಯಾವಾಗಲಾದರೂ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀರಾ ಅಂತ ಚೀಫ್ ಇಂಜಿನಿಯರ್ ಶಂಕರೇಗೌಡಗೆ ಸಂಸದೆ ಸುಮಲತಾ ಕೇಳಿದ್ರು. ಆಗ ಕಾಲಕಾಲಕ್ಕೆ ನಾವು ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ವರದಿ ನೀಡುತ್ತೇವೆ, ಈ ಬಗ್ಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ ಅಂತ ಚೀಫ್ ಇಂಜಿನಿಯರ್ ಹೇಳಿದ್ರು. ಆಗ ಈ ಬಗ್ಗೆ ನೀವು ಬರೆದಿರುವ ಪತ್ರ ಇದ್ರೆ ಕೊಡಿ ಅಂತ ಸುಮಲತಾ ಕೇಳಿದ್ರು. ಕೆಆರ್ಎಸ್ ಸುತ್ತಮುತ್ತ ಕೆಲ ದಿನಗಳ ಹಿಂದೆ ಸ್ಫೋಟಕ ಪತ್ತೆಯಾಗಿತ್ತು. ಈ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ಸುಮಲತಾ ಕೇಳಿದ್ರು. ಆದರೆ ಈ ಪ್ರಶ್ನೆಗೆ ಇಂಜಿನಿಯರ್ ಉತ್ತರಿಸಲಿಲ್ಲ. ಆಗ ಮಧ್ಯಪ್ರವೇಶಿಸಿದ ಪೊಲೀಸ್ ಅಧಿಕಾರಿ ರವಿಕುಮಾರ್, ಆಂಧ್ರ ಮೂಲದ ವ್ಯಕ್ತಿಗಳಿಂದ ಡಿಟಿಯೋರೇಟರ್ ಪತ್ತೆ ಹಚ್ಚಿದ್ದೀವಿ, ಅದರ ಮೂಲ ಎಲ್ಲಿಗೆ ಹೋಗುತ್ತಿದೆ ಎಂಬುದನ್ನು ಪತ್ತೆ ಹಚ್ಚಿ ಆತನನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರು. ದಾಖಲೆಯಲ್ಲಿ
ಮನೆಯಲ್ಲಿ ಇರೋದನ್ನೇ ಹೇಳಿದ್ದೇನೆ ಅಂತ ಟಾಂಗ್ ಕೊಟ್ಟಿದ್ದ ಹೇಗೆ ಸುಮಲತಾ ಬಗ್ಗೆ ಕೇಳಿದ್ರೆ ದೊಡ್ಡವರ ಬಗ್ಗೆ ಕೇಳಬೇಡಿ ಅಂತ ಎಚ್ಡಿಕೆ ಹೇಳಿದ್ದಕ್ಕೆ ಸುಮ್ಮನೆ ಒಣ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕೌರವ ಗುಡುಗಿದ್ದು ಯಾರ ಮೇಲೆ ನೋಡೋಣ ಡ್ಯಾಮ್ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿಲ್ಲ ಎಂಬ ದಳಪತಿಗಳ ಆರೋಪಕ್ಕೆ ತಿರುಗೇಟು ನೀಡಿರೋ ಮಂಡ್ಯ ಸಂಸದೆ ಸುಮಲತಾ, ನಾನು ದಾಖಲೆ ಏನಿದೆಯೋ ಅದನ್ನ ಹೇಳಿದ್ದೇನೆ. ಡ್ಯಾಂನಲ್ಲಿ ಬಿರುಕು ಬಿಟ್ಟಿತ್ತು, ಅದನ್ನ ಮುಚ್ಚಲಾಗಿದೆ. ನನ್ನ ಹೇಳಿಕೆಯನ್ನ ಕೆಲವರು ಉದ್ದೇಶಪೂರ್ವಕವಾಗಿ ತಿರುಚುತ್ತಿದ್ದಾರೆ. ನಾನು ಎಲ್ಲೂ ಕೂಡ ಬಿರುಕಿದೆ ಎಂದು ಹೇಳಿಲ್ಲ. ದೇಶ ಸಭೆಯಲ್ಲಿ ಹೇಳಿರುವ ಮಾತನ್ನೇ ದಾಖಲೆ ಸಮೇತ ಹೇಳಿದ್ದೇನೆ ಅಷ್ಟೇ. ಸಾಕ್ಷಿ ಇಲ್ಲದೆ ಏನೂ ಹೇಳಿಲ್ಲ ಅಂತ ಸುಮಲತಾ ಹೇಳಿದ್ರು. ನಿನ್ನೆ ಅಧಿಕಾರಿಗಳ ಜೊತೆಗೆ ನಡೆಸಿದ ಸಭೆಯಲ್ಲಿ ಡ್ಯಾಂ ಸರಿಯಾಗಿದೆ ಅಂತ ಸ್ಪಷ್ಟೀಕರಣ ನೀಡಿದ್ದಾರೆ ಅಂತ ಹೇಳಿದ ಸಂಸದೆ ಸುಮಲತಾ, ನನ್ನ ಹೋರಾಟವನ್ನ ತಾತ್ವಿಕ ಅಂತ್ಯಕ್ಕೆ ಕೊಂಡೊಯ್ತೇನೆ. ನಾನಾಗಿಯೇ ಹೇಳಿಕೆ ನೀಡಿಲ್ಲ, ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಅಧ್ಯಯನ ಮಾಡಿ ಮಾತನಾಡ್ತಿದ್ದೇನೆ ಅಂತ ಹೇಳಿದ್ರು. ಇದರಲ್ಲಿರುವ ತಾಂತ್ರಿಕ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಅರ್ಥೈಸಿಕೊಂಡು ನಾನೇ ಅವರಿಗೆ ಲಿಖಿತ ಪ್ರಶ್ನೆ ಕೇಳುತ್ತಿದ್ದೇನೆ. ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಸರ್ಟಿಫಿಕೇಟ್ ಕೂಡ ನೀಡಬೇಕು, ಅದನ್ನೇ ನಾನು ಜನರಿಗೆ ತೋರಿಸ್ತೀನಿ ಅಂತ ಸುಮಲತಾ ಹೇಳಿದ್ರು. ಕೆಆರ್ಎಸ್ ಜಲಾಶಯದಲ್ಲಿ ಸಣ್ಣ ಪುಟ್ಟ ಬಿರುಕು ಬಿಟ್ಟಿತ್ತು, ಆದರೆ ಅದನ್ನ ಗ್ರೌಟಿಂಗ್ ಬಳಸಿ ರೀಫಿಲ್ ಮಾಡಿದ್ದಾರೆ ಅಂತ ಸಂಸದೆ ಸುಮಲತಾ ಹೇಳಿದ್ರು. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಡ್ಯಾಂಗೆ ಹಾನಿಯಾಗುವ ಸಾಧ್ಯತೆ ಇದೆ. ಅಕ್ರಮ ಗಣಿಗಾರಿಕೆ ವಿರುದ್ಧ ನಾನು ಹೋರಾಟ ಮಾಡುತ್ತೇನೆ. ಅವರ ಬಳಿ ಇರುವ ಮಾಹಿತಿ ಲಿಖಿತ ರೂಪದಲ್ಲಿ ಕೇಳಿದ್ದು, ನನ್ನ ಬಳಿಯ ದಾಖಲೆಗಳನ್ನು ಇಟ್ಕೊಂಡೇ ಪ್ರಶ್ನೆ ಕೇಳ್ತಿದ್ದೇನೆ. ನನ್ನ ಹೇಳಿಕೆಗೆ ಬದ್ಧಳಾಗಿದ್ದು ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಸುಮಲತಾ ಗುಡುಗಿದ್ರು. ಕೆಆರ್ಎಸ್ ಡ್ಯಾಂಗೆ ಸಂಸದೆ ಸುಮಲತಾ ಭೇಟಿ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ, ಕೈಮುಗಿದು ದೊಡ್ಡವರ ವಿಚಾರ ಕೇಳಬೇಡಿ ಅಂತ ಹೇಳಿದರು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ತಗಚಗೆರೆಯಲ್ಲಿ ಮಾತನಾಡಿದ ಎಚ್ಡಿಕೆ, ದೊಡ್ಡವರ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿದರು. ಅಕ್ರಮ ಗಣಿಗಾರಿಕೆಯಿಂದ ಕೆಆರ್ಎಸ್ನಲ್ಲಿ ಬಿರುಕು ಮೂಡಿರುವ ಬಗ್ಗೆ ದಿಶಾ ಸಭೆಯಲ್ಲಿ ನಾನು ಪ್ರಶ್ನೆ ಮಾಡಿದ್ದೆ. ಆದರೆ ಇದನ್ನೇ ರಾಜಕೀಯವಾಗಿ ಬಳಸಿಕೊಂಡು ಮಾತನಾಡ್ತಾರೆ ಅಂತ ಸುಮಲತಾ ಕಿಡಿಕಾರಿದ್ರು. ಈ ಬಗ್ಗೆ ರೈತರು, ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದು, ಅಕ್ರಮ ಗಣಿಗಾರಿಕೆ ಬಗ್ಗೆ ಡೈವರ್ಟ್ ಮಾಡೋಕೆ ಆರೋಪ ಮಾಡ್ತಿದ್ದಾರೆ. ಸ್ಫೋಟಕಗಳ ಬಳಕೆಯಿಂದ ಬಿರುಕು ಎಂದು ಆತಂಕ ವ್ಯಕ್ತಪಡಿಸಿದ್ದು ತಪ್ಪಾ, ಇಲ್ಲ ಸುಮ್ಮನಿರ್ಬೇಕಿತ್ತಾ ಅಂತ ಸುಮಲತಾ ಹೇಳಿದ್ರು. ಕೆಆರ್ಎಸ್ ಡ್ಯಾಂ ವಿಚಾರದಲ್ಲಿ ವೈಯಕ್ತಿಕ ಟೀಕೆಗಳನ್ನು ಮಾಡುವ ಬದಲು ವೈಚಾರಿಕ ಸಮಸ್ಯೆಗಳ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಕಟೀಲು, ವ್ಯಕ್ತಿಗತ ಆಧಾರದ ಮೇಲೆ ಮಾತನಾಡುವುದು ಸರಿಯಲ್ಲ. ಇದೆಲ್ಲವನ್ನು ಸರ್ಕಾರವು ಗಮನಿಸಿದ್ದು ಸರ್ಕಾರವೇ ಕ್ರಮ ಕೈಗೊಳ್ಳಲಿದೆ ಅಂತ ಕಟೀಲು ಹೇಳಿದರು. ಕೆಆರ್ಎಸ್ ಬಿರುಕು ಬಿಟ್ಟ ವಿಚಾರದ ಬಗ್ಗೆ ಸುಮ್ಮನೆ ಒಣ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದರು. ಕೊಪ್ಪಳದಲ್ಲಿ ಮಾತನಾಡಿದ ಬಿಸಿ ಪಾಟೀಲ್, ಕನ್ನಂಬಾಡಿ ಕಟ್ಟೆ ಉಪಯೋಗಿಸಿ ಅವರವರು ರಾಜಕಾರಣ ಮಾಡ್ತಿದ್ದಾರೆ. ಜನರನ್ನ ದಾರಿ ತಪ್ಪಿಸೋದು ಸರಿಯಲ್ಲ. ಬಿರುಕು ಬಿಟ್ಟಿದೆ ಅಂತ ಸುಮಲತಾ ಹೇಳಿದ್ರು. ಅಧಿಕಾರಿಗಳು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದನ್ನ ಅಲ್ಲಿಗೆ ಮುಕ್ತಾಯ ಮಾಡಬೇಕು. ಇದೇ ವಿಚಾರಕ್ಕೆ 8 ದಿನ ಎಳೆದುಕೊಂಡು ಹೋಗಿದ್ದು ಸರಿಯಲ್ಲ ಅಂತ ಬಿಸಿ ಪಾಟೀಲ್ ಹೇಳಿದ್ರು. ಎಚ್ಡಿಕೆ ಸುಮಲತಾ ಜಟಾಪಟಿ ವಿಚಾರದಲ್ಲಿ ಬೇರೆ ಬೇರೆ ರೀತಿಯ ಅಸಂಬದ್ಧ ಹೇಳಿಕೆ ಕೊಡುವುದು ಸರಿಯಲ್ಲ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ರು. ನಾವು ಮಾಡೋ ಕೆಲಸದ ಮೂಲಕ ರಾಜಕಾರಣ ಮಾಡಬೇಕು ಅಂತ ಹೇಳಿದ್ರು. ಕುಮಾರಸ್ವಾಮಿ, ಸುಮಲತಾ ಬಗ್ಗೆ ಅಶ್ಲೀಲವಾಗಿ ಮಾತನಾಡುವುದು ಸರಿಯಲ್ಲ ಎಂದ ಬಿಸಿ ಪಾಟೀಲ್, ಇದು ಅವರ ಘನತೆಗೂ ತಕ್ಕದಲ್ಲ. ಸುಮ್ಮನೆ ಯಾಕೆ ಅಂಬರೀಶ್ ಹೆಸರು ಎಳೆದು ತಂದು ರಾಜಕಾರಣ ಮಾಡುವುದು, ಇದು ಸರಿಯಲ್ಲ ಅಂತ ಬಿಸಿ ಪಾಟೀಲ್ ಹೇಳಿದ್ರು. ಸಂಸದೆ ಸುಮಲತಾ ಅಂಬರೀಶ್ ಕೆಆರ್ಎಸ್ ಭೇಟಿ ಮಾಡುವ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇಷ್ಟಾದರೂ ಡ್ಯಾಂ ಸುತ್ತಮುತ್ತ ಜಮಾಯಿಸಿದ ಅಂಬಿ ಅಭಿಮಾನಿಗಳು ಅಂಬರೀಶ್ ಫೋಟೋ ಹಿಡಿದು ಆಗಮಿಸಿದರು. ರೆಬಲ್ ಸ್ಟಾರ್ ಅಂಬರೀಶ್ ಅವರ ಕಟ್ಟ ಅಭಿಮಾನಿಗಳಾದ ಬೋರೇಗೌಡ ಮತ್ತು ಶಂಕರೇಗೌಡ ಎಂಬ ಅಭಿಮಾನಿಗಳು ಫೋಟೋ ಹಿಡಿದು ಡ್ಯಾಂ ಬಳಿ ಇದ್ದರು. ದರ್ಶನ್ ಜೊತೆ ಸಂಧಾನ ಸಕ್ಸಸ್ ಆಗ್ತಿದ್ದಂತೆಯೇ ಉಮಾಪತಿ ತೆರಳಿದ್ದು ಎಲ್ಲಿಗೆ? ಊಹಾಪೋಹಗಳಿಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂದಿದ್ದು ಯಾರು? ಸ್ನೇಹಕ್ಕಷ್ಟೇ ರಾಜಿ, ವಂಚನೆಗೆ ಅಲ್ಲ ಅಂತ ಉಮಾಪತಿ ಗುಡುಗಿದ್ದು ಯಾಕೆ? ನೋಡೋಣ ಉಮಾಪತಿ ಟಾಂಗ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಊಹಾಪೋಹಗಳಿಗೆ ನಾನು ತಲೆಕೆಡಿಸಿಕೊಳ್ಳೋದಿಲ್ಲ ಅಂತ ನಿರ್ಮಾಪಕ ಉಮಾಪತಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಉಮಾಪತಿ, ನಮ್ಮ ನಿರ್ಮಾಪಕರನ್ನ ಬಿಟ್ಟುಕೊಡಲ್ಲ ಅಂತ ದರ್ಶನ್ ಸರ್ ಹೇಳಿದ್ದಾರೆ. ಹೀಗಾಗಿ ಕಾನೂನು ಮೂಲಕ ಮುಂದುವರಿಯುತ್ತೇವೆ ಅಂತ ಹೇಳಿದ್ರು. ಬನಶಂಕರಿ ಅಮ್ಮನ ನಂಬಿ ಎಲ್ಲಾ ಕೆಲಸ ಆಗ್ಬೇಕಾದ್ರೆ ಕಷ್ಟ ನಿವಾರಣೆ ಆಗ್ಬೇಕು ಅಂತ ಬರ್ತೀನಿ ಅಂತ ಉಮಾಪತಿ ಹೇಳಿದ್ರು.
ವಂಚನೆ ಯತ್ನ ಕೇಸ್ನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಆಗ್ಬೇಕು ಎಂದ ಉಮಾಪತಿ, ನಾನು ನೇರವಾಗಿರೋ ವ್ಯಕ್ತಿ, ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರು. ಇನ್ನು ಆರೋಪಿ ಅರುಣಾ ಕುಮಾರಿ ಪ್ರೆಸ್ ಮೀಟ್ ಮಾಡ್ಲಿ, ಅವರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳಲ್ಲ ಅಂದ್ರು. ನಾನು ಕಂಪ್ಲೇಂಟ್ ಕೊಟ್ಟಿರೋದು ಕಾನೂನು ವ್ಯವಸ್ಥೆಯಲ್ಲಿ, ನಾನು ಏನೇ ಆರೋಪ ಮಾಡಿದ್ರೂ ದಾಖಲೆ ಕೇಳ್ತೀರಾ, ಅವರ ಹತ್ರ ಯಾಕೆ ಕೇಳ್ತಿಲ್ಲ ಅಂತ ಉಮಾಪತಿ ಹೇಳಿದ್ರು. ಇನ್ನು ಆರೋಪಿ ಸ್ಥಾನದಲ್ಲಿರೋ ಅರುಣಾ ಕುಮಾರಿ ಬಗ್ಗೆ ಮಾತನಾಡಿದ ನಿರ್ಮಾಪಕ ಉಮಾಪತಿ, ಅರುಣಾ ಕುಮಾರಿ ಯಾರು, ಆಕೆ ನನ್ಗೆ ಲೆಕ್ಕಕ್ಕೂ ಇಲ್ಲ ಅಂತ ಹೇಳಿದ್ರು. ಇನ್ನು ಆಕೆ ಬಗ್ಗೆ ಮಾತನಾಡಿ ದೊಡ್ಡವಳಾಗಿ ಮಾಡುವ ಅಗತ್ಯವಿಲ್ಲ, ನಾನು ಯಾರ ವಿರುದ್ಧವೂ ಆರೋಪ ಮಾಡಲ್ಲ, ಕಾನೂನು ವ್ಯವಸ್ಥೆಯಲ್ಲಿ ಆಕೆ ಉತ್ತರ ನೀಡ್ಲಿ, ನಾನು ಕಾನೂನಿನ ಚೌಕಟ್ಟಿನಲ್ಲಿಯೇ ನಡೆಯುತ್ತಿದ್ದೇನೆ ಅಂತ ಉಮಾಪತಿ ಹೇಳಿದ್ರು. ನಟ ದರ್ಶನ್ ಜೊತೆ ಸಂಧಾನವಾದ ಬೆನ್ನಲ್ಲೇ ನಿರ್ಮಾಪಕ ಉಮಾಪತಿ ಪತ್ನಿ ಸಮೇತ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಬನಶಂಕರಿ ಅಮ್ಮನ ಭಕ್ತರಾಗಿರೋ ಉಮಾಪತಿ, ನಿನ್ನೆಯಷ್ಟೇ ನಾನು ನಿರಪರಾಧಿ, ಬನಶಂಕರಿ ಅಮ್ಮ ನನ್ನ ಕಾಪಾಡ್ತಾಳೆ ಅಂತ ಹೇಳಿದ್ರು. ಈಗ ಪ್ರಕರಣದಲ್ಲಿ ಕೊಂಚ ರಿಲೀಫ್ ಸಿಕ್ತಿದ್ದಂತೆ ಬನಶಂಕರಿ ಅಮ್ಮನಿಗೆ ಉಮಾಪತಿ ದಂಪತಿ ವಿಶೇಷ ಪೂಜೆ ಸಲ್ಲಿಸಿದ್ರು. ವಂಚನೆ ಕೇಸ್ನಲ್ಲಿ ಕಾನೂನು ಚೌಕಟ್ಟಲ್ಲಿ ನಾನು ಮುಂದುವರಿಯುತ್ತಿದ್ದು, ಇದನ್ನು ನಾನು ಧೈರ್ಯವಾಗಿ ಫೇಸ್ ಮಾಡ್ತೇನೆ ಅಂತ ನಿರ್ಮಾಪಕ ಉಮಾಪತಿ ಹೇಳಿದ್ರು. ನಾನು ದರ್ಶನ್ ಸರ್ ಮೇಲೆ ಆರೋಪ ಮಾಡಿಲ್ಲ, ಅವರು ನನ್ನ ಮೇಲೆ ಆರೋಪ ಮಾಡಿಲ್ಲ, ಇದು ದೊಡ್ಡ ವಿಷಯ ಅಲ್ಲ, ದರ್ಶನ್ ಬಂದಿರೋದಕ್ಕೆ ದೊಡ್ಡ ವಿಷಯ ಆಯ್ತು. ದರ್ಶನ್ ಸರ್ಗೆ ನನ್ಗೆ ಏನು ಕಡಿಮೆ ಇಲ್ಲ, ನಿನ್ನೆ ದರ್ಶನ್ ಸರ್ ಮನೆಗೆ ಕರೆಸಿಕೊಂಡು ಮಾತನಾಡಿ ಬಗೆಹರಿಸಿಕೊಂಡಿದ್ದೀವಿ ಅಂತ ಹೇಳಿದ್ರು. ವಂಚನೆ ಕೇಸ್ಗೆ ಸಂಬಂಧಿಸಿದಂತೆ ಮಾತನಾಡಿದ ನಿರ್ಮಾಪಕ ಉಮಾಪತಿ, ದರ್ಶನ್ ಸರ್, ನಾನು ರಾಬರ್ಟ್ ಸಿನಿಮಾ ಮಾಡಿದ್ದೇವೆ, ಈ ವಿಚಾರವಾಗಿ ನಾವಿಬ್ಬರು ಮಾತನಾಡಲ್ಲ, ಇದು ಮುಗ್ದಿದೆ ಅಂತ ದರ್ಶನ್ ಸರ್ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಸರ್ ಜೊತೆ ನಾನು ಇನ್ನೂ 2 ಸಿನಿಮಾ ಮಾಡ್ತೇನೆ ಅಂತ ನಿರ್ಮಾಪಕ ಉಮಾಪತಿ ಹೇಳಿದ್ರು. ದರ್ಶನ್ ಮತ್ತು ಉಮಾಪತಿ ಮಧ್ಯೆ ರಾಜಿ ಆಗಿದ್ರೂ ಸಹ ಇನ್ನೂ ಕಿಡಿ ಹಾಗೆ ಉಳಿದಿದೆ ಅನ್ನುವಂತಾಗಿದೆ. ಯಾಕಂದ್ರೆ ಈ ಬಗ್ಗೆ ಮಾತನಾಡಿರೋ ಉಮಾಪತಿ, ಸ್ನೇಹಕ್ಕಷ್ಟೇ ರಾಜಿ, ವಂಚನೆ ಪ್ರಕರಣಕ್ಕೆ ರಾಜಿ ಸಂಧಾನ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಆದರೆ ವಂಚನೆ ಪ್ರಕರಣದ ತನಿಖೆ ಮುಂದುವರಿಯಲಿದೆ, ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬರಲಿದೆ. ಸ್ನೇಹಿತರ ನಡುವೆ ಇದ್ದ ಗೊಂದಲ ಬಗೆಹರಿಸಿಕೊಂಡಿದ್ದೇವೆ, ಹಾಗೆಂದು ವಂಚನೆ ಕೇಸ್ ಮುಕ್ತಾಯ ಆಗಿದೆ ಎಂದಲ್ಲ ಅಂತ ಹೇಳಿದ್ರು. ವಂಚನೆ ಆರೋಪ ಪ್ರಕರಣದಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಿಲ್ಯಾಕ್ಸ್ ಆದಂತೆ ಕಂಡು ಬಂದಿದೆ. ಸದ್ಯ ತಮ್ಮ ನಿವಾಸದಲ್ಲಿ ಸಿನಿಮಾ ಕೆಲಸದ ಬಗ್ಗೆ ಮಾತುಕತೆ ನಡೆಸೋಕೆ ಮುಂದಾಗ್ತಿದ್ದಾರೆ. ಯಜಮಾನ ಸಿನಿಮಾದ ನಿರ್ಮಾಪಕಿ ಶೈಲಜಾ ನಾಗ್ ರಾಜರಾಜೇಶ್ವರಿ ನಗರದ ದರ್ಶನ್ ನಿವಾಸಕ್ಕೆ ಆಗಮಿಸಿ ಮಾತುಕತೆ ನಡೆಸಿದ್ರು. ದರ್ಶನ್ರ ಮುಂದಿನ ಚಿತ್ರ ಯಾವುದು ಅನ್ನೋದು ಸಹ ಕುತೂಹಲ ಮೂಡಿಸಿದೆ. ವಂಚನೆ ಯತ್ನ ಕೇಸ್ಗೆ ಸಂಬಂಧಿಸಿದಂತೆ ನಿನ್ನೆ ಬೆಳಗ್ಗಿನವರೆಗೂ ದರ್ಶನ್ ಮತ್ತು ಉಮಾಪತಿ ಕಿತ್ತಾಟ ನಡೆಸುತ್ತಲೇ ಇದ್ರು. ಆದರೆ ಸಂಜೆಯಾಗ್ತಲೇ ಇಬ್ಬರು ರಾಜಿ ಸಂಧಾನ ಮಾಡಿಕೊಳ್ಳೋ ಮೂಲಕ ಸಂಧಾನ ಮಾಡಿಕೊಂಡು ದೋಸ್ತಿಗೆ ಸೈ ಎಂದಿದ್ದಾರೆ. ಗೌಪ್ಯ ಸಂಧಾನದ ಬಳಿಕ ದರ್ಶನ್ ಮತ್ತು ಉಮಾಪತಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ರು. 2 ದಿನಗಳ ನಾನಾ ನೀನಾ ಫೈಟ್ಗೆ ಸಂಧಾನದ ಪ್ಯಾಚಪ್ ಆಗಿದೆ. ಮಧ್ಯಾಹ್ನ 2 ಗಂಟೆಗೆ ದರ್ಶನ್ ಉಮಾಪತಿ ಸೀಕ್ರೆಟ್ ಮಾತುಕತೆ ನಡೆಸಿದ್ದಾರೆ. ತನಿಖೆ ಹಂತದಲ್ಲಿ ಮಾತನಾಡುವುದಿಲ್ಲ ಅಂತ ದರ್ಶನ್ ಹೇಳಿದ್ದೇಕೆ? ನಿನ್ನೆವರೆಗೂ ಸುಂಟರ ಗಾಳಿಯಂತಿದ್ದ ವಿವಾದ ಈಗ ಏಕಾಏಕಿ ಥಂಡ ಆಗಲು ಕಾರಣವೇನು? ಲಾಕ್ಡೌನ್ ಬಳಿಕ ಉಮಾಪತಿಗೆ ಶಾಕ್ ಆಗಿದ್ದು ಯಾಕೆ? ನೋಡೋಣ ಸಂಧಾನ ಸೀಕ್ರೆಟ್ ನ್ಯೂಸ್ ಟಾಪ್ 9ನಲ್ಲಿ. 25 ಕೋಟಿ ವಂಚನೆ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಿದ ನಟ ದರ್ಶನ್, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ರಾಜರಾಜೇಶ್ವರಿ ನಗರದ ನಿವಾಸದಲ್ಲಿ ಮಾತನಾಡಿದ ದಚ್ಚು, ಈ ಹಂತದಲ್ಲಿ ಏನು ಮಾತನಾಡೋದು ಇಲ್ಲ ಅಂತ ಹೇಳಿದ್ರು. ಈಗಾಗಲೇ ಎಲ್ಲಾ ಮಾಹಿತಿಯನ್ನು ನೀಡಿದ್ದೇವೆ, ಉಮಾಪತಿ ಸಹ ಏನಾಗಿದೆ ಅಂತ ಹೇಳಿದ್ದಾರೆ. ಸುಮ್ಮನೆ ಸಮಯ ವೇಸ್ಟ್ ಆಗುವುದು ಬೇಡ, ತನಿಖೆ ಆಗ್ಲಿ, ಈಗ ನಾನು ಏನು ಮಾತನಾಡಲ್ಲ ಅಂತ ದರ್ಶನ್ ಹೇಳಿದ್ರು. 25 ಕೋಟಿ ಲೋನ್ ದೋಖಾ ಕಹಾನಿ ಸುಖಾಂತ್ಯ ಕಂಡಿದ್ದು ಹೇಗೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ತಲೆ ಕಡಿತೀನಿ ಬಿಡಲ್ಲ ಅಂತ ಗುಡುಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೀನಾ ನಾನಾ ಅನ್ನೋ ಮಟ್ಟಕ್ಕೆ ಜಿದ್ದಾಜಿದ್ದನ ಫೈಟ್ ಹೋಗಿತ್ತು. ಆದ್ರೆ ಈ ಫೈಟ್ ಅಂತ್ಯ ದರ್ಶನ್ಗೆ ಅನಿವಾರ್ಯವಾಗಿತ್ತ ಅಥವಾ ನಿರ್ಮಾಪಕ ಉಮಾಪತಿಗೂ ಅನಿವಾರ್ಯವಾಗಿತ್ತ ಅನ್ನೋ ಕೌತುಕವೂ ಮನೆ ಮಾಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಮಧ್ಯೆ ಸಂಧಾನ ಆಯ್ತು, ಎಲ್ಲವೂ ಸುಖಾಂತ ಆಯ್ತು ಎನ್ನುವಾಗಲೇ ಅರುಣಾ ಸ್ಥಿತಿ ತ್ರಿಶಂಕುವಾಗಿದೆ. ಆದ್ರೆ ಅರುಣಾ ಕುಮಾರಿಗೆ ಸಂಕಷ್ಟ ಆರಂಭವಾಗಿ ಬಿಟ್ಟಿದೆ. ದರ್ಶನ್ಗೆ ಇಂಡೈರೆಕ್ಟ್ ಆಗಿನೇ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಉಮಾಪತಿಯವರೇ ಮಾಡಿದ್ದು ಅಂತ ಹೇಳಿದ್ರು. ಆದ್ರೆ ಈಗ ಇಬ್ಬರೂ ಸಂಧಾನವಾಗಿದ್ದು ಅರುಣಾ ಕುಮಾರಿ ಸ್ಥಿತಿ ಅತಂತ್ರವಾಗಿದೆ.
25 ಕೋಟಿ ವಂಚನೆ ಕೇಸ್ನಲ್ಲಿ ಇನ್ನೇನು ಈ ವಿವಾದ ತಾರಕಕ್ಕೇರುತ್ತಾ ಇದೆ ಅನ್ನುವಷ್ಟರಲ್ಲಿ ಸಂಧಾನದ ಮೂಲಕ ಸುಖಾಂತ್ಯವಾಗ್ತಾ ಇದೆ. ಆದ್ರೆ ಪರಸ್ಪರ ಇಬ್ಬರು ಟಾರ್ಗೆಟ್ ಆದ ಬಳಿಕ ಅರುಣಾ ಅತಂತ್ರ ಆಗಿದ್ದಾರೆ. ಅಸಲಿಗೆ ಅರುಣಾ ಕುಮಾರಿ ಅತಂತ್ರ ಆಗಿದ್ದಾದ್ರೂ ಯಾಕೆ ಅಂತ ನೋಡಿದ್ರೆ ಅರುಣಾ ಕುಮಾರಿಯನ್ನ ಈ ಪ್ರಕರಣದಲ್ಲಿ ಬಳಸಿಕೊಳ್ಳಲಾಗಿದೆ. ಆದ್ರೆ ದರ್ಶನ್ ಸ್ನೇಹಿತರ ಅಥವಾ ಉಮಾಪತಿಯೇ ಆಟ ಕಟ್ಟಿದ್ರ ಅನ್ನೋದು ಅರುಣಾ ಕುಮಾರಿ ತಮ್ಮ ಬಳಿ ಇರುವ ದಾಖಲೆ ಬಿಡುಗಡೆ ಮಾಡಿದಾಗಲೇ ಬಯಲಾಗುತ್ತೆ. ಎಂಜಿ ರಸ್ತೆಯಲ್ಲಿ ಇರುವ ಸೈಟಿನ ವಿಚಾರವಾಗಿ ದರ್ಶನ್ ಮತ್ತು ಉಮಾಪತಿ ಮಧ್ಯೆ ಜಗಳ ನಡೆದಿದೆ ಎನ್ನಲಾಗಿತ್ತು. ಇದರ ಜೊತೆಗೆ ಭಾರಿ ಸಕ್ಸಸ್ ಕಂಡಿದ್ದ ರಾಬರ್ಟ್ ಸಿನಿಮಾದ ಲಾಭದ ಪಾಲು ಪಡೆಯುವ ವಿಚಾರದಲ್ಲೂ ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ರಾಬರ್ಟ್ ಲಾಭದಲ್ಲಿ ಪಾಲುದಾರಿಕೆ ಬಗ್ಗೆ ಇಬ್ಬರ ಮಧ್ಯೆ ಚರ್ಚೆ ನಡೆದಿತ್ತು. ಆಗಲೂ ಎಂಜಿ ರಸ್ತೆಯ ಜಾಗದ ವಿಚಾರ ಚರ್ಚೆಗೆ ಬಂದಿತ್ತಂತೆ. ಹೀಗಾಗಿ ಮತ್ತೆ ಈ ವಿಚಾರದಿಂದಲೂ ಅಂತರ ಕಾಯ್ದುಕೊಂಡಿದ್ರು ಅಂತ ಹೇಳಲಾಗ್ತಿದೆ. ರಾಬರ್ಟ್ ಸಿನಿಮಾ ಸೂಪರ್ ಹಿಟ್ ಆಗಿದ್ದು ಮಾತ್ರವಲ್ಲ, ಬಾಕ್ಸ್ ಆಫೀಸ್ನಲ್ಲೂ ಲೂಟಿ ಮಾಡಿತ್ತು. ಈ ಲಾಭದಲ್ಲಿ ದರ್ಶನ್ಗೂ ಪಾಲು ನೀಡುವ ಬಗ್ಗೆ ಪ್ರಸ್ತಾಪ ಆಗ್ತಾ ಇದ್ದಂತೆ ಉಮಾಪತಿ ಅಂತರ ಕಾಯ್ದುಕೊಂಡಿದ್ರಂತೆ. ಆದ್ರೆ ದರ್ಶನ್ ವಿಚಾರವಾಗಿ ತಲೆ ಕೆಡಿಸಿಕೊಂಡಿದ್ದ ನಿರ್ಮಾಪಕ ಉಮಾಪತಿ ದರ್ಶನ್ ಜೊತೆಗೆ ತಾನೊಬ್ಬನೇ ಇರಬೇಕು ಅನ್ನೋ ಯೋಚನೆಯನ್ನು ಮಾಡಿದ್ದಾರಂತೆ. ಇನ್ನು ನಟ ದರ್ಶನ್ಗೆ ಮೈಸೂರಿನಲ್ಲಿ ಸ್ನೇಹಿತರು ಜಾಸ್ತಿ. ಹೀಗಾಗಿ ಅವರು ಅವರ ಫ್ರೆಂಡ್ಸ್ ಜೊತೆ ಹೆಚ್ಚಾಗಿ ಇರ್ತಾರೆ. ನಾನು ಹೇಳಿದಂತೆ ದರ್ಶನ್ ಕೇಳಬೇಕೆಂಬ ಆಸೆಯನ್ನ ಉಮಾಪತಿ ಹೊಂದಿದ್ದರಂತೆ. ಮೈಸೂರಿನ ಟೀಮ್ ಜೊತೆ ದರ್ಶನ್ ಹೆಚ್ಚು ಆತ್ಮೀಯರಾಗಿದ್ದು ಆ ಮೈಸೂರು ಫ್ರೆಂಡ್ಸ್ ಗಳನ್ನ ಕಂಡ್ರೆ ಉಮಾಪತಿಗೆ ಆಗ್ತಾ ಇರ್ಲಿಲ್ವಂತೆ. ಆ ಟೀಮ್ ನಿಂದ ಹೇಗಾದ್ರೂ ದರ್ಶನ್ ರನ್ನ ಅವಾಯ್ಡ್ ಮಾಡಬೇಕು ಅಂತ ಉಮಾಪತಿ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಲಾಕ್ಡೌನ್ ಬಳಿಕ ಉಮಾಪತಿಗೆ ಶಾಕ್ ಕಾದಿತ್ತು. ಕೊಂಚವಾಗಿ ದರ್ಶನ್ ರಿಂದ ದೂರವಾಗುತ್ತಿರುವಂತೆ ಆತಂಕ ಕಾಡಿತ್ತು. ಯಾಕಂದ್ರೆ ಲಾಕ್ಡೌನ್ ನಲ್ಲಿ ನಿರ್ಮಾಪಕ ಉಮಾಪತಿಯಿಂದ ದರ್ಶನ್ ದೂರ ಉಳಿದಿದ್ದರಂತೆ. ಈ ವೇಳೆ ಉಮಾಪತಿ ವಿರುದ್ಧ ಕೆಲವೊಂದು ವಿಚಾರ ಚರ್ಚೆಗೆ ಕಾರಣವಾಗಿತ್ತಂತೆ. ಇದರ ನಡುವೆ ದರ್ಶನ್ ಸಂಪರ್ಕವಿಲ್ಲದೆ ಟೆನ್ಷನ್ ಆಗಿದ್ದ ಉಮಾಪತಿಗೆ ದರ್ಶನ್ ನಡೆಸಿದ್ದ ಪಾರ್ಟಿಯಲ್ಲಿ ಉಮಾಪತಿಗೆ ಎಂಟ್ರಿ ಇಲ್ಲದೆ ಇದ್ದದ್ದಕ್ಕೂ ಸಹ ಮನಸ್ತಾಪ ಹೆಚ್ಚಾಗುವುದಕ್ಕೆ ಕಾರಣವಾಗಿತ್ತು. ಒಂದಾಗಿದ್ವಿ, ಒಂದಾಗಿ ಇರ್ತೀವಿ ಅಂತ ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಒಗ್ಗೂಡಿಸಿದ್ದಾರೆ. ದೊಡ್ಡವರ ಮಾತು ಕೇಳಿ ಇಬ್ಬರು ಒಂದಾಗಿದ್ದಾರೆ. ಕೆದಕ್ತಾ ಹೋದ್ರೆ ಆಪ್ತರ ಬಂಡವಾಳ ಬಯಲಾಗುತ್ತಾ ಹೋಗುತ್ತೆ. ತಮ್ಮ ಆಪ್ತರ ಒಳಿತಿಗಾಗಿ ದರ್ಶನ್ ರಾಜಿಗೆ ಮುಂದಾಗಿದ್ದಾರೆ. ಒಬ್ಬರು ಫೋನ್ ಮಾಡಿದ್ರು, ನಿಲ್ಲಿಸಲು ಸಲಹೆ ನೀಡಿದ್ರು ಅಂತ ಮಾಧ್ಯಮದ ಮುಂದೆ ಉಮಾಪತಿ ಹೇಳಿದ್ರು. ಆದ್ರೆ ಸಂಧಾನಕ್ಕೆ ಕಾರಣ ಯಾರು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಬೆಳಗಾವಿಯಲ್ಲಿ ಅಧಿವೇಶನ ಕರೀರಿ ಅಂತ ಸಿದ್ದು ಪಟ್ಟು ಹಿಡಿದಿದ್ದೇಕೆ? ಫುಡ್ ಕಿಟ್ಗಾಗಿ ಕಾರ್ಮಿಕರು ಪರದಾಟ ನಡೆಸಿದ್ದು ಎಲ್ಲಿ? ಸಂಸದ ರಮೇಶ್ ಜಿಗಜ್ಜಣಗಿಗೆ ಘೇರಾವ್ ಹಾಕಿದ್ದು ಯಾರು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯಲ್ಲಿ ಕೂಡಲೇ ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ವಿಧಾನಸಭೆಯ ಅಧ್ಯಕ್ಷರಿಗೆ ಪತ್ರ ಬರೆದಿರೋ ಸಿದ್ದರಾಮಯ್ಯ, ಕರ್ನಾಟಕ ರಾಜ್ಯ ವಿಧಾನಮಂಡಲದ ಸರ್ಕಾರಿ ಕಾರ್ಯಕಲಾಪಗಳ ನಿರ್ವಹಣೆ ಅಧಿನಿಯಮ 2005ರ ಸೆಕ್ಷನ್ 3 ಮತ್ತು 4ರಂತೆ ಜುಲೈ ತಿಂಗಳಲ್ಲಿ ವಿಧಾನಸಭೆಯ ಅಧಿವೇಶನ ನಡೆಸಬೇಕಾಗಿತ್ತು. ಆದರೆ ಸರ್ಕಾರ ಈವರೆಗೂ ಅಧಿವೇಶನ ನಡೆಸಿಲ್ಲ ಅಂತ ಸಿದ್ದು ಪ್ರಸ್ತಾಪ ಮಾಡಿದ್ದಾರೆ. ಕೊಪ್ಪಳದಲ್ಲಿ ನಡೆದ ಜಿಲ್ಲಾ ತ್ರೈಮಾಸಿಕ ಸಭೆಗೆ ಬಿಜೆಪಿ ಶಾಸಕರು ಗೈರಾಗಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ಪಾಟೀಲ್ ಸಭೆಗೆ ಹಾಜರಾಗಿದ್ದರು. ಆದರೆ ಬಿಜೆಪಿ ಶಾಸಕರಾದ ಬಸವರಾಜ ದಾಡೆಸಗೂರು, ಪರಣ್ಣಮುನವಳ್ಳಿ, ಹಾಲಪ್ಪ ಆಚಾರ್ ಸಭೆಗೆ ಬರಲೇ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಲಾಗಿದ್ದು, ಸಭೆಗೆ ಹಾಜರಾಗಲಿಲ್ಲ ಅಂತ ಹೇಳಲಾಗಿದೆ. ಇನ್ನು ಕಾಂಗ್ರೆಸ್ ಶಾಸಕರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹೆಚ್ಚಿನ ಒಡನಾಟ ಹೊಂದಿದ್ದು, ಶಾಸಕರು ಸಭೆಗೆ ಗೈರಾಗೋಕೆ ಕಾರಣ ಅಂತ ಹೇಳಲಾಗಿದೆ. ಸಭೆಯಲ್ಲಿ ಸಂಸದ ಸಂಗಣ್ಣ ಕರಡಿ ಮಾತ್ರ ಭಾಗಿಯಾಗಿದ್ದರು. ದಾವಣಗೆರೆ ನಗರದಲ್ಲಿರೋ ಗ್ಲಾಸ್ ಹೌಸ್ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಿದೆ. ಅನ್ಲಾಕ್ ಬಳಿಕ ಗಾಜಿನ ಮನೆ ಜನರ ವೀಕ್ಷಣೆಗೆ ಅಣಿಯಾಗಿದೆ. ಇನ್ನು ಗ್ಲಾಸ್ ಹೌಸ್ ಆವರಣದಲ್ಲಿ ನಿರ್ಮಾಣವಾಗುವ ಸಂಗೀತ ಕಾರಂಜಿ ಕಾಮಗಾರಿಗೆ ಸಚಿವ ಭೈರತಿ ಬಸವರಾಜ್ ಶಂಕುಸ್ಥಾಪನೆ ನೆರವೇರಿಸಿದ್ರು. ಗಾಜಿನ ಮನೆಯಲ್ಲಿ ಧಾರಾವಾಹಿ, ಪ್ರೀ ವೆಡ್ಡಿಂಗ್ ಶೂಟ್, ಫಿಲಂ ಚಿತ್ರೀಕರಣಕ್ಕೆ ಅವಕಾಶ ನೀಡಲಾಗಿದ್ದು, ಅದಕ್ಕಾಗಿ ಶುಲ್ಕ ಪಾವತಿಸಬೇಕಿದೆ. ಹರಿಹರದಲ್ಲಿ ಆಹಾರ ಕಿಟ್ಗಾಗಿ ಜನ ಪರದಾಡುವಂತಾಯಿತು. ದಾವಣಗೆರೆ ಜಿಲ್ಲೆಯ ಹರಿಹರದ ಎಪಿಎಂಸಿಯಲ್ಲಿ ನಡೀತಿರುವ ಕಿಟ್ ವಿತರಣೆಯಲ್ಲಿ ನೂಕಾಟ, ತಳ್ಳಾಟ ನಡೆಯಿತು. ರಾಜ್ಯ ಸರ್ಕಾರ ಕಾರ್ಮಿಕರಿಗಾಗಿ ಕೊಡಮಾಡಿದ ಕಿಟ್ ಪಡೆಯುವ ವೇಳೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇರುವ ಕೆಲ ಕಿಟ್ಗಳಿಗಾಗಿ ನೂರಾರು ಜನ ಆಗಮಿಸಿದ್ದು ಕಿಟ್ ಪರದಾಟಕ್ಕೆ ಕಾರಣವಾಗಿತ್ತು.
ಮಹಾರಾಣಿ ಕ್ಲಸ್ಟರ್ ವಿವಿ ಎದುರು ವಿದ್ಯಾರ್ಥಿನಿಯರು ಧರಣಿ ನಡೆಸಿದ್ರು. ಬೆಂಗಳೂರಿನ ಶೇಷಾದ್ರಿ ರಸ್ತೆಯಲ್ಲಿರುವ ಕ್ಲಸ್ಟರ್ ವಿವಿ ಕಟ್ಟಡದ ಬಳಿ ಒಂದೇ ತಿಂಗಳಲ್ಲಿ 2 ಸೆಮಿಸ್ಟರ್ ಪರೀಕ್ಷೆ ವಿರೋಧಿಸಿ ಧರಣಿ ಮಾಡಿದ್ರು. ಸರ್ಕಾರದ ಆದೇಶಕ್ಕೂ ಮುನ್ನವೇ ವಿವಿ ಪರೀಕ್ಷೆಗೆ ಮುಂದಾಗಿದ್ದು ಜುಲೈ 19ರಿಂದ ಪರೀಕ್ಷೆ ಅಂತ ಸುತ್ತೋಲೆ ಪ್ರಕಟಿಸಿದೆ. ಕೂಡಲೇ ಸುತ್ತೋಲೆ ಹಿಂಪಡೆಯುವಂತೆ ಒತ್ತಾಯಿಸಿ ವಿದ್ಯಾರ್ಥಿನಿಯರು ಧರಣಿ ನಡೆಸಿದ್ರು. ಲಸಿಕೆ ಪಡೆದ ಬಳಿಕ 3 ತಿಂಗಳ ಮಗು ಸಾವನ್ನಪ್ಪಿದೆ ಅಂತ ಆರೋಪಿಸಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಧರಣಿ ನಡೆಸಿದ್ರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬೇವಹಳ್ಳಿಯ ನಾಗರಾಜ್, ಅಂಜಲಿ ದಂಪತಿ ಮಗು ಸಾವನ್ನಪ್ಪಿತ್ತು. ನಿನ್ನೆ ಗ್ರಾಮದ ಜನರಿಗೆ ಕೋವಿಡ್ ಲಸಿಕೆ ನೀಡಿದ್ರು. ಜೊತೆಗೆ ಮಕ್ಕಳಿಗೆ 3 ತಿಂಗಳ ಲಸಿಕೆಯನ್ನು ಹಾಕಲಾಗಿತ್ತು. ಈ ವೇಳೆ ಆರೋಗ್ಯ ಅಧಿಕಾರಿಗಳ ಎಡವಟ್ಟಿನಿಂದಲೇ ಮಗು ಸಾವನ್ನಪ್ಪಿದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ರು. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಗೆ ಮುತ್ತಿಗೆ ಭೀತಿ ಎದುರಾಗಿದ್ದು ಎಸ್ಎಸ್ಎಲ್ಸಿ ಬೋರ್ಡ್ ಬಳಿ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ. ಜುಲೈ 19 ಮತ್ತು 22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು ಶಾಲೆಗಳು ಶುಲ್ಕ ಕಟ್ಟಿದ ಕಾರಣ ನೋ ಹಾಲ್ ಟಿಕೆಟ್ ಅಂತಿವೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಆಮ್ ಆದ್ಮಿ ಪಾರ್ಟಿ ಮಲ್ಲೇಶ್ವರಂನಲ್ಲಿರುವ ಎಸ್ಎಸ್ಎಲ್ಸಿ ಬೋರ್ಡ್ಗೆ ಮುತ್ತಿಗೆ ಹಾಕಿದ್ರು. ಸರ್ಕಾರ ಕೂಡಲೇ ಕ್ರಮಕ್ಕೆ ಮುಂದಾಗುವಂತೆ ಆಮ್ ಆದ್ಮಿ ಪಾರ್ಟಿ ಆಗ್ರಹಿಸಿದೆ. ಸಂಸದ ರಮೇಶ್ ಜಿಗಜಿಣಗಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೇರಾವ್ ಹಾಕಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣಕ್ಕೆ ಮಂಜೂರಾದ ತೋಟಗಾರಿಕಾ ಕಾಲೇಜು ಸ್ಥಳಾಂತರ ಮಾಡುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆಂದು ಆರೋಪಿಸಿ ಘೇರಾವ್ ಹಾಕಿದರು. ಬಳಿಕ ಕಾರಿಂದ ಇಳಿದು ಬಂದ ಸಂಸದ ರಮೇಶ್ ಜಿಗಜಿಣಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಮಾಧಾನಪಡಿಸಿದರು. ತೋಟಗಾರಿಕಾ ಕಾಲೇಜು ಆಲಮೇಲದಿಂದ ಸ್ಥಳಾಂತರವಾಗಲ್ಲ ಅಂತ ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಿಕೊಟ್ರು. ಸಕಾಲಕ್ಕೆ ಬಾರದ ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಮಳೆಗಾಗಿ ಕಪ್ಪೆಗಳಿಗೆ ಮದುವೆ ಮಾಡಿದ ಘಟನೆ ದಾವಣಗೆರೆ ತಾಲೂಕಿನ ನಾಗತಿಹಳ್ಳಿ ತಾಂಡಾದಲ್ಲಿ ನಡೆದಿದೆ. ಅವಿವಾಹಿತರು ಬೇವಿನ ಉಡುಗೆ ತೊಟ್ಟು ಕೋಲುಗಳಿಗೆ ಕಪ್ಪೆಗಳನ್ನ ಕಟ್ಟಿ ಮದುವೆ ಮಾಡಿದ್ರು. ಕಳೆದ ಕೆಲ ದಿನಗಳಿಂದ ಮಳೆ ಬರ್ತಿಲ್ಲ. ಕಪ್ಪೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಎಂಬ ನಂಬಿಕೆ ಇದೆ. ಹೀಗಾಗಿ ಇಡೀ ತಾಂಡದ ಜನ ಒಂದೇ ಕಡೆ ಸೇರಿ ಕಪ್ಪೆಗಳ ಮದುವೆ ಮಾಡಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು.